ವೆಲ್ಕಮ್ ಬ್ಯಾಕ್. ಈಗ ನಾಗೇಂದ್ರ ಅವರ ಬಂಧನ ಆಯಿತು, ಅದಾದ ಬಳಿಕ ದದ್ದಲ್ ಅವರ ಸರದಿ. ದದ್ದಲ್ ಎಲ್ಲಿದ್ದಾರೆ ಅನ್ನೋದೇ ಪ್ರಶ್ನೆ. ನಿನ್ನೆ ಬೆಳಗ್ಗೆಯಿಂದ ಇಡಿ ಅಧಿಕಾರಿಗಳು ಹುಡುಕಾಡ್ತಾ ಇದ್ರು ಕೂಡ ದದ್ದಲ್ ಅವರು SIT ಕಚೇರಿಗೆ ಬಂದ್ಬಿಟ್ರು. SIT ಮುಂದೆ ಹಾಜರಾದ್ರು, ಇಡಿಯಿಂದ ತಪ್ಪಿಸಿಕೊಳ್ಳುವಂತ ಪ್ರಯತ್ನಗಳಾಯಿತು. ಈಗಲೂ ಕೂಡ SIT ವಿಚಾರಣೆ ಆದ ಬಳಿಕ ನಾಪತ್ತೆಯಾಗಿದ್ದಾರೆ, ತಪ್ಪಿಸಿಕೊಂಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಇವತ್ತು ಇಡಿ ಅಧಿಕಾರಿಗಳಿಂದ ದದ್ದಲ್ ಅವರನ್ನ ವಶಕ್ಕೆ ಪಡೆದುಕೊಳ್ಳುವ ಸಾಧ್ಯತೆ, ಅದಕ್ಕೆ ಬೇಕಾಗಿರುವ ಸಿದ್ಧತೆ ಕೂಡ ಆಗ್ತಾ ಇದೆ. ದದ್ದಲ್ ಫೋನ್ ಟ್ರ್ಯಾಪ್ ಮಾಡ್ತಿದ್ದಾರಂತೆ ಇಡಿ ಅಧಿಕಾರಿಗಳು. ಇಡಿ ವಶಕ್ಕೆ ಪಡೆದ್ರೆ ಬಸನಗೌಡ ದದ್ದಲ್ಗೆ ಕಷ್ಟ. ಹಾಗಾಗಿ ನಿನ್ನೆ SIT ಕಚೇರಿಗೆ ಹಾಜರಾದಾಗ ಅವ್ರು ಹೇಳ್ತಾ ಇದ್ರಂತೆ, ಬಂಧಿಸ್ಬಿಡಿ ನನ್ನನ್ನ, ವಶಕ್ಕೆ ಪಡ್ಕೊಳ್ಳಿ ನನ್ನನ್ನ ಅಂತ. ಯಾರಿಗೆ? SIT ಅಧಿಕಾರಿಗಳಿಗೆ. ನಾನು ಒಂದ್ ಕಡೆ ನೋಡ್ತಾ ಇದ್ದೆ, ಇವಾಗ ಅವ್ರು ಹೇಳಿದ್ರಂತೆ, ಇಲ್ಲ ನನ್ನನ್ನ ವಶಕ್ಕೆ ಪಡ್ಕೊಂಡ್ಬಿಡಿ, ಬಂಧಿಸ್ಬಿಡಿ ನನ್ನನ್ನ ಅಂತ. ಅಂದ್ರೆ ಇಡಿ ಅಂದ್ರೆ ಅಷ್ಟರ ಮಟ್ಟಿಗೆ ಭಯ ಅಂತ. ಇದು ಹೆಂಗ್ ಗೊತ್ತಾ, ಈ ಕೆಲವು ಇವರಿರ್ತಾರೆ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್, ರೌಡಿಗಳೆಲ್ಲ ಇರ್ತಾರೆ. ಅಂದ್ರೆ ನಾನು ಅದನ್ನು ಕಂಪೇರ್ ಮಾಡೋದಲ್ಲ. ಈ ರೌಡಿಗಳಿಗೆ ಏನಿರುತ್ತೆ ಅಂದ್ರೆ ಎನ್ಕೌಂಟರ್ ಭಯ ಇರುತ್ತೆ, ಪೊಲೀಸರದ್ದು ಎನ್ಕೌಂಟರ್ ಭಯ ಇರುತ್ತೆ. ಆಗ ಅವ್ರು ಏನು ಮಾಡ್ಬಿಡ್ತಾರೆ, ಸರೆಂಡರ್ ಆಗಿಬಿಟ್ಟು ಜೈಲಲ್ಲಿ ಇದ್ಬಿಡ್ತಾರೆ. ಜೈಲಲ್ಲಿ ಇದ್ರೆ ಸೇಫು, ಅವರಿಗೆ ಹೊರಗಡೆಗಿಂತಲೂ ಜೈಲಲ್ಲಿ ಸೇಫು, ಏನು ಇದಾಗೋದಿಲ್ಲ ಅಂತ, ಏನು ಎನ್ಕೌಂಟರ್ ಮಾಡೋದಿಲ್ಲ ಅಂತೇಳಿ. ಅನೇಕ ಇಂಥ ರೌಡಿ ಶೀಟರ್ಗಳು ಮೊದಲೆಲ್ಲ ಈ ಕೆಲವೆಲ್ಲ ಈ ರವಿ ಬೆಳಗೆರೆ ಅವರೆಲ್ಲ ಇದ್ದಾಗ ಅವರ ಮೂಲಕ ಬಂದು ಸರೆಂಡರ್ ಆಗ್ತಾ ಇದ್ರು. ನನ್ನ ಸರೆಂಡರ್ ಮಾಡಿಬಿಡಿ ಸರ್, ಇಲ್ಲ ಕೊಂದು ಸಾಯಿಸ್ಬಿಡ್ತಾರೆ, ಒಳಗೆ ಹೋಗ್ಬಿಟ್ರೆ ಸೇಫ್, ಬಹಳ ಸೇಫ್ ಅವರಿಗೆ. ಈಗ ಹೊರಗಡೆ ಇದ್ರೆ ಏನು ಅಂತಂದರೆ, ಇದು ಪಾಲಿಟಿಷಿಯನ್ ಬಗ್ಗೆ ಹೇಳಿದ್ದು, ಅದೇ ಥರ ಇವ್ರಿಗಾಗಿದೆ ಈ ಇಡಿ ಕಾಟದಿಂದ. SIT ಕಾಟ ಯಾಕೆ? SIT ಕಾಟ ಯಾಕೆ? SIT ರಾಜ್ಯ ಪೊಲೀಸ್ ಅವರ ಅಧೀನದಲ್ಲಿರುತ್ತೆ. ಎಷ್ಟೇ ರಾಜ್ಯ ಪೊಲೀಸ್ ಅಧೀನದಲ್ಲಿದ್ದಾರೆ ಅಂತಂದರೆ ಸಿದ್ದರಾಮಯ್ಯನವರ ಮಾತೋ ಸರ್ಕಾರದ ಮಾತೋ ನಡೆಯುತ್ತೆ. ಹಾಗಂತ ಸಿದ್ದರಾಮಯ್ಯನವರಿದ್ದಾಗ ಮಾತ್ರ ನಡೆಯುತ್ತೆ ಅಂತಲ್ಲ, BJP ಇದ್ದಾಗ BJP ಮಾತು ನಡೆಯುತ್ತೆ. CBI ಅಥವಾ ED ನಾವು ಎಷ್ಟೇ ಅದ್ಭುತ ಗ್ರೇಟು ಮತ್ತೊಂದು ಅಂತ ಹೇಳಿದರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅವ್ರದ್ದು ಪ್ರಭಾವ ಇದ್ದೇ ಇರುತ್ತೆ. ಅಂದರೆ ನಿಮಗೆ ರಾಜಕೀಯ ಲಾಭ ಇದ್ದಾಗ ಮಾತ್ರ ಸ್ವಲ್ಪ ಅದನ್ನು ಕೇಂದ್ರವಾಗಲಿ ರಾಜ್ಯವಾಗಲಿ ಮಿಸ್ಯೂಸ್ ಮಾಡ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ಕೆಲವು ಪ್ರಕರಣ ಇರುತ್ತೆ ನೋಡಿ. ಈಗ ದರ್ಶನ್ ಕೊಲೆ ಕೇಸ್ ಇದೆ, ಈ ಕೊಲೆ ಕೇಸಲ್ಲೆಲ್ಲ ಯಾರು ಇಂಟರ್ಫಿಯರ್ ಆಗೋಕ್ಕೆ ಹೋಗಲ್ಲ. ಈ ಹಣದ ದುರುಪಯೋಗ, ಆಮೇಲೆ ಹಣದ ದುರುಪಯೋಗ ಆಗಿದೆ ಅಂತೇಳಿ ಬೇರೆ ರೀತಿಯಲ್ಲಿ ಅವರನ್ನು ಶಿಕ್ಷಾಕ್ಸುವಂಥ ಪ್ರಯತ್ನ. ಈಗ DK ಶಿವಕುಮಾರ್ ಪದೇ ಹೇಳ್ತಾ ಇದ್ರು, ನಾನು ಇಷ್ಟೆಲ್ಲ ಮಾಡಿದ್ದೀನಿ. ಹೌದು, ಕ್ರಮ ಪ್ರಕಾರ ಮಾಡಿದ್ದೀನಿ. ಆದರೆ ಒಮ್ಮೊಮ್ಮೆ ಏನಾದ್ರು ರಾಜಕೀಯವಾಗಿ ಭಾಳ ಬೆಳೀತಾ ಇದ್ದಾರೆ, ಅವರನ್ನು ಒಂದು ರೀತಿಯಲ್ಲಿ ಅವರ ಅಸಾಸಿನೇಷನ್ ಮಾಡಿಬಿಡೋದು, ಅಂದರೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿಬಿಡೋದು. ಜೈಲಿಗೆ ಹೋಗಿದ್ರಿ, ಜೈಲಿಗೆ ಹೋದ ತಕ್ಷಣ ತಪ್ಪಾಗಿದೆ ಅಂತ ಏನಲ್ಲ, ಅಥವಾ ಈಗ ಆರೋಪ ಇದ್ದ ತಕ್ಷಣ ಅಪರಾಧಿ ಅಂತ ಅಲ್ಲ. ಆದರೆ ದರ್ಶನ್ ವಿಚಾರದಲ್ಲಿ ಯಾಕೆ ಅದು ಜೋರಾಯಿತು ಅಂದರೆ, ಆತ ಸತ್ತೋಗ್ಬಿಟ್ಟಿದ್ದಾನೆ. ಸತ್ತೋಗ್ಬಿಟ್ಟ ನಂತರ ನಮಗೆ ಈಗ ಒಂದು ಪೊಲೀಸರಲ್ಲಿ ಮಾತಿದೆ, ಒಂದು ರೇಪ್ ಮಾಡಿ ಬಂದಿದ್ದರೆ, ಒಂದು ಇನ್ನೊಂದು ದರೋಡೆ ಮಾಡಿ ಬಂದಿದ್ದರೆ ಅವರು ಸುಮ್ಮನೆ ಬಿಡಲ್ಲ ಪೊಲೀಸರು, ಭಾಳ ಕೆಟ್ಟ ಕೊಳಕಾಗಿ ನೋಡ್ಕೊಂಡ್ಬಿಡ್ತಾರೆ ಅವರನ್ನು. ಈ ಫ್ಯಾಮಿಲಿಯಲ್ಲಿ ಕೆಲವು ಕೊಲೆ ಆಗಿರುತ್ತೆ, ಗೊತ್ತಿಲ್ಲದಾಗ ಹೋಗ್ಬಿಡ್ತದೆ. ಚಿಕ್ಕಪ್ಪ ದೊಡ್ಡಪ್ಪ ಮತ್ತೊಂದು ಏನೋ ಗಲಾಟೆ ಆಗಿ ಯಾವುದೋ ಒಂದು ಹೊಡೆದು ಬಿಟ್ಟಿರ್ತಾರೆ, ಸತ್ತೋಗ್ಬಿಡ್ತಾರೆ. ಅದು ಅವರಿಗೆ ಗೊತ್ತಿಲ್ಲದಾಗಿರ್ತದೆ. ಇದು ಕೆಲವೆಲ್ಲ ಉದ್ದೇಶಪೂರ್ವಕವಾಗಿ ಆಗಿರುವಂಥದ್ದು. ಸೊ ಹಾಗೆ ಉದ್ದೇಶಪೂರ್ವಕವಾಗಿ ಅಂದರೆ ಹೊಡಿಬೇಕು, ನೀವು ಮಾಡಲೇಬೇಕಾಗಿರಲಿಲ್ಲ. ಅದು ಆ ಕೊಲೆಗೂ ಶೆಡ್ಡಿಗೆ ಕರ್ಕೊಂಬಂದು ನೀವು ಹೊಡೆದು ಅಥವಾ ಸತ್ತೋಗ್ಬಿಟ್ಟ, ನಿಮ್ಮ ಉದ್ದೇಶ ಇರಲಿಲ್ಲ, ಸತ್ತೋಗ್ಬಿಟ್ಟ, ಅದು ತಪ್ಪು. ಸಮ್ಟೈಮ್ಸ್ ಮನೆಗಳಲ್ಲಿ ಯಾವುದೋ ಒಂದು ಕಾರಣಕ್ಕಾಗಿ ಗಂಡ ಹೆಂಡತಿ ನಡುವೆ ಜಗಳ ಆಗಿರುತ್ತೆ, ಏನೋ ತೆಗೆದುಕೊಂಡು ಹೊಡೆದ್ಬಿಟ್ರು ಸತ್ತೋಗ್ಬಿಟ್ರು, ಆ ಕೊಲೆಗೂ ವ್ಯತ್ಯಾಸ ಇರುತ್ತೆ. ಅದು ಕೋಪದ ಬುದ್ಧಿಗೆ ಕೈ ಏನೋ ಹೇಳ್ತಾರಲ್ಲ, ಆ ಥರ ಹಂಗಾಗಿರುವಂಥದ್ದು. ಬನ್ನಿ ಈಗ ಇದರ ಬಗ್ಗೆ ಮಾತಾಡೋಣ, ದದ್ದಲ್ ಬಗ್ಗೆ ಮಾತಾಡೋಣ. ಅಜಯ್ ನಮ್ಮೊಂದಿಗಿದ್ದಾರೆ. ಅಜಯ್, ವಿಚ್ ಇಸ್ ಸೇಫ್, SITನ EDನ? ಈಗ ದದ್ದಲ್ ಅವರ ಹೆಸರು ಎಲ್ಲಿ ಬಂದಿದೆ ಇಲ್ಲಿ ತನಕ? ನನಗೆ ಗೊತ್ತಿರೋ ಪ್ರಕಾರ ರಿಮಾಂಡ್ ಕಾಪಿಯಲ್ಲಿ ಬರಲಿಲ್ಲ. ರಿಮಾಂಡ್ ಕಾಪಿ ಯಾರ್ದು? SIT ಅವ್ರದ್ದು. ಅವರು ಕೋರ್ಟ್ಗೆ ಸಲ್ಲಿಸುವಾಗ ಇದು 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 ಇರಲಿಲ್ಲ. ದದ್ದಲ್ ಅವರ ಹೆಸರು ಒಂದೇ ಕಡೆ ಇರೋದು, ಚಂದ್ರಶೇಖರಯ್ಯವರ ಆತ್ಮಹತ್ಯೆ ಮಾಡಿದಂಥ ಡೆತ್ ನೋಟ್ನಲ್ಲಿ ನಾನು ಅಧ್ಯಕ್ಷರ ಗಮನಕ್ಕೆ ತಂದೆ, 2 ದಿವಸ ಕಾಯಿರಿ ಅಂತ ಹೇಳಿದರು ಅನ್ನೋದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಈಗ ದದ್ದಲ್ಗೆ ಇದು ಎಷ್ಟು ಮಾರಕವಾಗಿ ಪರಿಣಮಿಸಬಹುದು? ED ಇವರನ್ನು ಕೂಡ ವಶಕ್ಕೆ ಅಥವಾ ಬಂಧಿಸುವಂಥ ಸಾಧ್ಯತೆ ಇದೆಯಾ ಅಜಯ್? ಅಜಯ್ ಇರಲಿ.